Good morning, dear students. Louder, you are whispering to yourself. Good morning. ಎಲ್ಲ ಸ್ಕೂಲ್ ಬಿಟ್ಟು ಕಾಲೇಜಿಗೆ ಬಂದಾಗಿದೆ ಹೌದಾ. ಸ್ಕೂಲಲ್ಲಿ ಎಷ್ಟು ಜೋರಾಗಿ ಗಲಾಟೆ ಮಾಡ್ತೀವಿ. ರೆಸ್ಪೆಕ್ಟ್ಫುಲ್ಕಿನ್ನ ಒಂದು ಡಿಸಿಪ್ಲಿನ್ ಇರುತ್ತೆ ಹೌದಾ. ಈಗ ನಾವು ಅಡಲ್ಟ್ಸು ಅನ್ನೋದು ಅಲ್ಲೇ ಬಂದಿದ್ದೇನೆ, ನಿಮಗೆ ಬರೋದು ಬೇಡ. ಲೆಟ್ ಅಸ್ ಬಿ ಲೈಫ್ ಲಾಂಗ್ ಲರ್ನರ್ಸ್. ಸೊ ಇವತ್ತಿನ ಜ್ಞಾನ ಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋ, ಈ ಎಕ್ಸ್ಪೋದಲ್ಲಿ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ನ್ಯೂಸ್ ಫಸ್ಟ್ ಕನ್ನಡದ MD ಮತ್ತು CEO ಆದ ಶ್ರೀ ಎಸ್ ರವಿಕುಮಾರ್ ಅವರೇ, ಐ ಥಿಂಕ್ ಇನಿಷಿಯಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಮಕ್ಕಳಿಗೆ ಕೊಟ್ಟಿದ್ದೀರ. ನಾನು ಬರೋಕ್ಕೂ ಮುಂಚೆನೂ ಕೂಡ ಐ ಥಿಂಕ್ ಬ್ರೀಫ್ ಅಪ್ ಮಾಡಿದ್ದೀರ ದ ಎಂಟೈರ್ ಪ್ರೋಗ್ರಾಮ್ ಬಗ್ಗೆ. ಈ ಪ್ರೋಗ್ರಾಮ್ ಇರ್ಬೋದು, ಇವತ್ತು ನೀವು ಮಾಡಿರುವಂತಹ ಎಲ್ಲ ಪ್ರಯತ್ನ ಅಂದರೆ ಬೇರೆ ಬೇರೆ ಯೂನಿವರ್ಸಿಟೀಸ್, ಬ್ಯಾಂಗ್ಳೂರ್ ಇರ್ಬೋದು, ದಾವಣಗೆರೆಯಲ್ಲಿರುವಂತಹ ಯೂನಿವರ್ಸಿಟೀಸ್ನ ಇಲ್ಲಿ ಕರೆದ್ಬಿಟ್ಟು ಮಕ್ಕಳಿಗೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವಂತಹ ಯೂನಿವರ್ಸಿಟೀಸು, ಅಲ್ಲಿರುವಂತಹ ಕೋರ್ಸಸ್ಸು, ಡ್ಯುಯಲ್ ಡಿಗ್ರಿ ಮಾಡ್ಕೋಬೋದಾ, ಫಾರಿನ್ ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಇದೆನಾ, ಅಥವಾ ನನ್ನ ಫ್ಯೂಚರ್ ವರ್ಕ್ ಪ್ರಾಸ್ಪೆಕ್ಟಸ್ ಯಾವ ರೀತಿ ಇದೆ, ಜಾಬ್ ಆಪರ್ಚುನಿಟೀಸ್ ಯಾವ ರೀತಿ ಇದೆ ಅನ್ನುವಂತಹ ಎಲ್ಲ ಮಾಹಿತಿನ ಯೂನಿವರ್ಸಿಟಿಯವರು ನಿಮ್ಮ ಪೋಷಕರ ಜೊತೆ ಒಂದು ಸಂಪೂರ್ಣ ಮಾಹಿತಿ ಕೊಡುವಂತಹ ವೇದಿಕೆ ಮಾಡಿದ್ದೀರಾ. ಜೊತೆಗೆ ನೀವು ಹೇಳಿದಂತೆ ಆನ್ಲೈನ್ ಕೂಡ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬಗ್ಗೆ ಕೂಡ ಒಂದು ಚಾನೆಲ್ ಶುರು ಮಾಡಿದ್ದೀರಾ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಫಾರ್ ದ ಎಫರ್ಟ್ಸ್. ಯು ಆರ್ ದ ಫೋರ್ತ್ ಪಿಲ್ಲರ್ ಆಫ್ ಆರ್ ಡೆಮೋಕ್ರಸಿ. ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ವಿ ಆರ್ ದ ಫಸ್ಟ್ ಪಿಲ್ಲರ್, ಯು ಆರ್ ದ ಫೋರ್ತ್ ಪಿಲ್ಲರ್. ಸೊ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವಲ್ಲಿ ನಿಮ್ಮ ಮುಂಚೂಣಿ ಮತ್ತು ನಿಮ್ಮ ಸೈದ್ಧಾಂತಿಕ ನಿಲುವುಗಳು ಕೂಡ ನಮ್ಮ ಹಾಗೆ ಬಹಳನೇ ಮುಖ್ಯವಾಗುತ್ತೆ. ಸೊ ಐ ಕಂಗ್ರ್ಯಾಚುಲೇಟ್ ಯು, ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬ್ರಿಂಗ್ ದ ರೈಟ್ ಇನ್ಫಾರ್ಮೇಷನ್. ಟ್ರೆಂಡಿಂಗ್ ನ್ಯೂಸ್ ಬದಲಿ ಫ್ಯಾಕ್ಟ್ಸ್ನ ಜನರಿಗೆ ಮುಟ್ಟಿಸುವಂತಾಗಲಿ ಅಂತ ನಾನು ಮೊದಲನೇದಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಶೇಖರ್ HT ಅವರೇ, ಇವರು ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ. ಸಾಕಷ್ಟು ಜನರ ಸಮಸ್ಯೆಗಳು, ನಾನು ಏನೇ ನಮ್ಮ ಜನಸಂಪರ್ಕ ಕಚೇರಿಗೆ ಬಂದಂತಹ ಫ್ಯಾಮಿಲೀಸ್ ಇರ್ಬೋದು, ವೈಯಕ್ತಿಕವಾಗಿ ಬಂದಂತಹ ಸಮಸ್ಯೆಗಳನ್ನು ಅವ್ರ ಹತ್ರ ಮಾತಾಡಿದಾಗ ಅವರು ಕೂಡ ಜಿಲ್ಲೆಯಾದ್ಯಂತ ಬಹಳನೇ ಪ್ರೊಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಗೇನ್ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಅನುಭವ ಜೊತೆಗೆ ಕಾರ್ಯಗಳು ಒಳ್ಳೆಯ ರೀತಿ ಸಾಗಲಿ ಅಂತ ನಿಮಗೂ ಕೂಡ ನಾನು ಬೆಸ್ಟ್ ವಿಶಸ್ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ನ ಐ ಥಿಂಕ್ ಆಲ್ ದ ಸಿಬ್ಬಂದಿ ವರ್ಗದವರೇ, ಮತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಎಲ್ಲ ಯೂನಿವರ್ಸಿಟೀಸ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಹಾಗೂ ಮುಖ್ಯವಾಗಿ ಕೇಂದ್ರ ಬಿಂದು ಮಕ್ಕಳ ಜೊತೆಗೆ ಪೋಷಕರು. ಐ ಥಿಂಕ್ ವಿ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮ ಮಕ್ಕಳ ಎಜುಕೇಷನ್ನು, ಅವರ ಮುಂದಿನ ಆಯ್ಕೆಗಳ ನಿಲುವಿನ ಬಗ್ಗೆ ಪೋಷಕರ ಒಂದು ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೇವಲ ಯಾವಾಗಲೂ ಮಾತಾಡುವಾಗ ಏನು ಹೇಳ್ತೀವಿ, 10th PUC ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬಟ್ ನನ್ನ ಪ್ರಕಾರ ಹೈಸ್ಕೂಲ್ ಇಸ್ ದ ಟರ್ನಿಂಗ್ ಪಾಯಿಂಟ್. 8th, 9th, 10th 8th, 9th, 10thನಲ್ಲೇ ನೀವು ಮುಂದೆ PUCಗೆ ಹೋಗುವಾಗ ಯಾವ ಬೋರ್ಡ್ ಸೆಲೆಕ್ಟ್ ಮಾಡ್ತೀರಾ, ಸ್ಟೇಟ್ ಬೋರ್ಡಾ, CBSE ಬೋರ್ಡಾ, IGCSE ಬೋರ್ಡಾ ಅಥವಾ ಕೇಂಬ್ರಿಡ್ಜ್ ಬೋರ್ಡಾ? ಸೊ ಅದನ್ನು ಆಯ್ಕೆ ಮಾಡಬೇಕಾಗಿದೆ. ಮತ್ತು ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಸ್ಸಾ ತೊಗೋಬೇಕು ಅಂತ ಮಕ್ಕಳಿಗೆ ನಾವು ಯಾವಾಗಲೂ ಕೇಳಿದ್ರೆ ಏನು ಹೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳೋದು ಸ್ವಾಭಾವಿಕವಾಗುತ್ತೆ. ಯಾವುದೇ ಫ್ಯಾಮಿಲಿ ಸೇರುವಾಗ ನಮ್ಮ ಹಿರಿಯರು ಕೇಳಿದಾಗ ಏನು ಓದ್ತೀಯಮ್ಮ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ? ಅದು ನಮ್ಮ ಕಾಲದಲ್ಲಿತ್ತು. ಈಗ ಟ್ರೆಂಡ್ಸ್ ಬದಲಾಗ್ತಾ ಇದೆ, ಗ್ಲೋಬಲ್ ಟ್ರೆಂಡ್ಸ್ ಬದಲಾಗ್ತಾ ಇದೆ. ಅದ್ರ ಜೊತೆಗೆ AI ಇರ್ಬೋದು, ಕ್ವಾಂಟಮ್ ಸೈನ್ಸ್ ಇರ್ಬೋದು, ಎಲ್ಲ ಇಂಟರ್ವೆನ್ಷನಿಂದ ಗ್ಲೋಬಲಿ ಜಾಬ್ ಆಪರ್ಚುನಿಟೀಸ್ ಮತ್ತು ಎಜುಕೇಷನ್ ಕೂಡ ಬದಲಾಗ್ತಾ ಇದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯ ಜೊತೆ ಸಂಸ್ಕಾರ ಮತ್ತು ಅವರು ಮುಂದಿನ ಅವರ ಒಂದು ಸ್ವಾಟ್ ಅನಾಲಿಸಿಸ್ ಮಾಡಿಕೊಳ್ಳಿ. ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಎಲ್ಲಿದೆ, ಇದನ್ನೆಲ್ಲದನ್ನು ತಾವು ಪರಿಶೀಲನೆ ಮಾಡಿಕೊಂಡ್ರೆ ಕರಿಯರ್ ಕೌನ್ಸಿಲರ್ಸ್ ಇರ್ತಾರೆ. ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಮಕ್ಕಳನ್ನ ಕೇಳಿದಾಗ ಇಲ್ಲಿ 2-3 ಕೇಳಿದೆ. ಇಲ್ಲಿ ಒಬ್ಬರು ಸ್ಟೂಡೆಂಟ್ ಹೇಳಿದರು, ಮ್ಯಾಮ್ ನನಗೆ ಕೆಮಿಸ್ಟ್ರಿನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಸೊ ನಾನು ಸ್ಟೂಡೆಂಟ್ ಆಗಿದ್ದಾಗ
ಕೆಮಿಸ್ಟ್ರಿನಲ್ಲಿ 100ಗೆ 99 ತೆಗೆದಿರೋದು. ಸೊ ಕೆಮಿಸ್ಟ್ರಿ ವಾಸ್ ಆಲ್ಸೋ ಮೈ ಫೇವ್ರೆಟ್ ಸಬ್ಜೆಕ್ಟ್. ಅದ್ರ ಜೊತೆಗೆ ಮಕ್ಕಳಿಗೆ ಕೆಲವರಿಗೆ ಟೀಚಿಂಗ್ ಹೋಗ್ಲಿಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ರಿಸರ್ಚ್ ಮಾಡಬೇಕು ಅಂತ ಇರುತ್ತೆ, ಇನ್ನು ಕೆಲವರಿಗೆ ಒಂದು ಕಂಪ್ನಿನಲ್ಲಿ ಜಾಬ್ ಮಾಡಬೇಕು ಅಂತ, ಇನ್ನು ಜಾಬ್ ಸೀಕರ್ಸ್ ಇರ್ತಾರೆ, ಜಾಬ್ ಪ್ರೊವೈಡರ್ಸ್. ಈಗ ನಾವು ಹೇಳೋದು ಎಂಪ್ಲಾಯಬಿಲಿಟಿ ಆಗಬೇಕು. ನಮ್ಮ ಡಿಗ್ರಿ, ನಮ್ಮ ಎಜುಕೇಷನ್ನು, ನಮ್ಮ ವ್ಯಾಲ್ಯೂಸು ನಮಗೆ ಆ ರೀತಿಯ ಒಂದು ಕಾನ್ಫಿಡೆನ್ಸ್ ಕೊಡಬೇಕು, ಮಾರಲ್ ವ್ಯಾಲ್ಯೂಸ್ ಕೊಡಬೇಕು, ಡಿಗ್ರಿ ಕೊಡಬೇಕು, ವೆರಿ ಕಂಪನೀಸ್ ನಮ್ಮನ್ನು ಎಂಪ್ಲಾಯ್ ಮಾಡ್ಕೋಬೇಕು. ನೀತಿ ಆಯೋಗ್ ಕೇಂದ್ರದಲ್ಲಿರುವಂತಹ ಥಿಂಕ್ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ನಮ್ಮ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ ಕೇವಲ 50% ಅಷ್ಟೇ ಎಂಪ್ಲಾಯಬಲ್ ಇದ್ದಾರೆ. ಇಮ್ಯಾಜಿನ್ 100 ಸ್ಟೂಡೆಂಟ್ಸ್ ಪಾಸ್ಔಟ್ ಆದರೆ ಕೇವಲ 50 ಮಕ್ಕಳು ಮಾತ್ರ ಜಾಬ್ ತಗೊಳ್ಳಿಕ್ಕೆ ಅರ್ಹರಿದ್ದಾರೆ. ಇನ್ನು 50 ಜನ ಯಾಕೆ ಅರ್ಹರಿಲ್ಲ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಬೇಸಿಕ್ ಎಜುಕೇಷನ್ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ, ಅಥವಾ ಟೀಚರ್ಸಿಂದು ಜವಾಬ್ದಾರಿ ಈಗಿನ ಸಮಯದಲ್ಲಿ ಸ್ಟೂಡೆಂಟ್ಸ್ ನಿಮ್ಮದೇ ಜವಾಬ್ದಾರಿ. ಬಿಕಾಸ್ ನಾವೇನು ಹೇಳ್ತೀವಿ ಎಲ್ಲದನ್ನೂ ಟೀಚರ್ಸೇ ಹೇಳ್ಕೊಡಲ್ಲ. ಅಲಾಂಗ್ ವಿತ್ ಟೀಚರ್ಸ್ ನೀವು ಕೂಡ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೈಸ್ಕೂಲ್ನಲ್ಲಿ 10th PUC ಬಂದ ತಕ್ಷಣವೇ ನೀವು ನಿಮ್ಮಲ್ಲಿರುವಂತಹ ಸ್ಕಿಲ್ ಸೆಟ್ಸು, ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್, ಲಿಟ್ರರಿ ಸ್ಕಿಲ್ಸ್ ಇರ್ಬೋದು, ಮ್ಯಾಥಮೆಟಿಕಲ್ ಸ್ಕಿಲ್ಸು, ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿಕೊಂಡು ಮುಂದೆ ನೀವು ಇಂಜಿನಿಯರಿಂಗ್ ಮಾಡಬೇಕಾ, ಮೆಡಿಸಿನ್ ಹೋಗ್ಬೇಕಾ, ಅಥವಾ ನರ್ಸಿಂಗಾ, ಅಥವಾ ಎಕನಾಮಿಕ್ಸ್, ಫೈನಾನ್ಸ್ ತಗೋಬೇಕಾ, ಯಾವ ಕೋರ್ಸಸ್ಸಿಗೆ ಹೋಗಬೇಕು, ಆ ಕೋರ್ಸ್ ಹೋಗಲಿಕ್ಕೆ ನನ್ನ ಫೌಂಡೇಶನ್ ಯಾವ ರೀತಿ ಇರಬೇಕು, ನನ್ನ ಸ್ಕಿಲ್ ಸೆಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಹೈಸ್ಕೂಲ್ನಲ್ಲೇ ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ತಾ ಹೋಗಬೇಕು. ನಿಮ್ಮ ಪ್ರಿಪ್ರೇಷನ್ಗೆ ನಿಮ್ಮ ಪೋಷಕರು ಕೂಡ ಬಹಳನೇ ಸೂಕ್ತವಾದ ಒಂದು ಎನ್ವೈರ್ನ್ಮೆಂಟ್ ಅದನ್ನು ಕೂಡ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಳ್ಳೆ ಆನ್ಲೈನ್ ಕೋರ್ಸಸ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ತಾರೆ, ಟೀಚರ್ಸು, ಗೈಡೆನ್ಸ್ ಕೌನ್ಸಿಲರ್ಸು, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ನಿಮ್ಮನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕಾಗತ್ತೆ. ಆವಾಗ ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗುತ್ತೆ. ನಾವೇನು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಅದು ಬೋತ್ ಆಫ್ ಯು, ಪೋಷಕರು ಮಕ್ಕಳು ಇಬ್ಬರು ಕೂಡ ಎಂಜಾಯ್ ಮಾಡ್ತೀರಾ. ಎಷ್ಟೋ ಜನ ನಾನು ನೋಡ್ತೀನಿ MBBS ಮಾಡಿರ್ತಾರೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಹೋಗ್ತಾರೆ. ವಿ ಹ್ಯಾವ್ ಸೀನ್ ದಟ್ ಅಲ್ರಾ. ಇನ್ಯಾರೋ ಇಂಜಿನಿಯರಿಂಗ್ ಮಾಡಿದ್ದಾರೆ, ಫಿಲ್ಮ್ಸ್ನಲ್ಲಿ ಎಡಿಟಿಂಗ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಇನ್ನೊಬ್ಬರು MBBSನಲ್ಲೂ ಟಾಪರು, ಇಂಜಿನಿಯರಿಂಗ್ನಲ್ಲೂ ಟಾಪರು, ಆಯ್ತಾ, ರ್ಯಾಂಕಿಂಗ್ಸ್ನಲ್ಲಿ, ನಮ್ಮ ನೀಟ್ ರ್ಯಾಂಕಿಂಗ್ನಲ್ಲಿ, JEE ರ್ಯಾಂಕಿಂಗ್ನಲ್ಲಿ. ಪೇರೆಂಟ್ಸ್ ಒತ್ತಡ, ಫ್ಯಾಮಿಲಿ ಒತ್ತಡದಿಂದ MBBSನಲ್ಲಿ ಫಸ್ಟ್ ಇಯರ್ ಓದಿ, ಇಲ್ಲ ನನಗೆ ಈ ಕೋರ್ಸ್ ಇಷ್ಟ ಆಗಲ್ಲ ಅಂತ ಬಿಟ್ಟು ಬಂದು JEE ಬರೆದು ಅದರಲ್ಲಿ ಟಾಪ್ ಮಾಡಿ ಇಂಜಿನಿಯರಿಂಗ್ ಕೋರ್ಸ್ ಹೋಗ್ತೀನಿ, ನನಗೆ ರಿಸರ್ಚ್ ಇಷ್ಟ ಅಂತ ಇದ್ದಾರೆ. ಸೊ ದೀಸ್ ಆರ್ ಆಲ್ ಯುವರ್ ಪ್ರೈಮ್ ಇಯರ್ಸ್, ಹೌದಾ? ಸೊ ಈ ಪ್ರೈಮ್ ಇಯರ್ಸ್ನ ನೀವು ನಿಮ್ಮಲ್ಲಿರುವಂತಹ ಒಂದು ಕ್ಲಾರಿಟಿ ಇದ್ದರೆ ಇಟ್ ಈಸ್ ನಥಿಂಗ್ ಲೈಕ್ ದಟ್. ಬಿಕಾಸ್ ಆ ಪೊಟೆನ್ಷಿಯಲ್ ಇದೆ. ಇಂಡಿಯಾ ಇಸ್ ಎ ಯಂಗ್ ನೇಷನ್, ನಮಗೆಲ್ಲ ಗೊತ್ತಿದೆ. ಬಹುತೇಕ ರಾಷ್ಟ್ರಗಳು ಈಗ ಹಿರಿಯ ನಾಗರಿಕರೇ ಜಾಸ್ತಿ ಇದ್ದಾರೆ, ಎಸ್ಪೆಷಲಿ ಜಪಾನ್ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್. ಸೊ ನಮ್ಮಲ್ಲಿರುವಂತಹ ದೊಡ್ಡ ಸಂಪನ್ಮೂಲ ಅಂದರೆ ಮಾನವ ಸಂಪನ್ಮೂಲ. ಸೊ ಈ ಹ್ಯೂಮನ್ ರಿಸೋರ್ಸ್ನ ನಾವು ಸರಿಯಾದ ವ್ಯಾಲ್ಯೂಸ್, ಎಜುಕೇಷನ್ ಮತ್ತು ಸ್ಕಿಲ್ ಸೆಟ್ಸ್ ಜೊತೆ ಅವ್ರನ್ನ ಎಂಪವರ್ ಮಾಡಿದರೆ ನಮ್ಮಲ್ಲಿರುವಂತಹ ಜಾಬ್ ಆಪರ್ಚುನಿಟೀಸ್ ವಿತ್ ದ ಚೇಂಜಿಂಗ್ ಟ್ರೆಂಡ್ಸ್ ಅಟ್ ದ ಗ್ಲೋಬಲ್ ಲೆವೆಲ್, ಅವ್ರಿಗೆ ಒಳ್ಳೆಯ ಒಂದು ಎಜುಕೇಷನ್ ವಿತ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಸ್ಟಾರ್ಟಪ್ಸ್ ಅಂತೆ ಕೇಳಿದರೆ ಎಲ್ಲರೂ, ಸ್ಟಾರ್ಟಪ್ಸು, ಆಂಟರ್ಪ್ರಿನರ್ಶಿಪ್ಪು, ಈ ರೀತಿ ಸರ್ಕಾರದಿಂದ ಕೂಡ ಲೋನ್ ಫೆಸಿಲಿಟಿ ಇರುತ್ತೆ, ಎಜುಕೇಷನ್ ಲೋನ್ಸು, ಸ್ಕಾಲರ್ಶಿಪ್ಸ್ ಇರುತ್ತೆ ನಿಮಗೆ. ಬೇರೆ ಬೇರೆ ಸಮಾಜದಿಂದ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ಆದ್ದರಿಂದ ಇದೆಲ್ಲದರ ಬಗ್ಗೆ ನೀವು ನಿಮ್ಮ ಓದಿನ ಬಗ್ಗೆ ಗಮನ ಕೊಡ್ರಿ. ಪೋಷಕರಾಗಿ ನಮ್ಮ ಜವಾಬ್ದಾರಿ, ಅವ್ರು ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ತಾರೆ, ಸರ್ಕಾರದಿಂದ ಏನಾದರೂ ಸ್ಕಾಲರ್ಶಿಪ್ ಬರುತ್ತಾ, ಬ್ಯಾಂಕ್ಸಿಂದ ಲೋನ್ ಫೆಸಿಲಿಟಿ ಏನು ಕೊಡ್ತಾರೆ, ಇದನ್ನು ಕೂಡ ಪೋಷಕರಾಗಿ ನಾವು ತಿಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಕೇವಲ ಹಣದ ಕೊರತೆ ಇದೆ ಅಂತ ಅವರ ಕನಸನ್ನು ನನಸು ಮಾಡೋದು, ಅಥವಾ ದೇ ವಾಂಟ್ ಟು ಫ್ಲೈ ವಿತ್ ಓಪನ್ ವಿಂಗ್ಸ್, ಸೊ ವಿ ಶುಡ್ ನಾಟ್ ಕಟ್ ಆಫ್ ದೇರ್ ವಿಂಗ್ಸ್, ವಿ ಶುಡ್ ಬಿ ದ ಸಪೋರ್ಟಿವ್ ಏರ್. ಒಂದು ಗಾಡಿಯ ರೀತಿ ಅದನ್ನ ಸಪೋರ್ಟ್ ಮಾಡಿಕೊಂಡು ವಿ ಶುಡ್ ಸಿ ದಟ್ ಅವರ್ ಚಿಲ್ಡ್ರನ್ ಅಚೀವ್ ದೇರ್ ಡ್ರೀಮ್ಸ್. ಸೊ ಆ ರೀತಿಯ ಒಂದು ವಾತಾವರಣ ಮಕ್ಕಳಿಗೆ ಹೈಸ್ಕೂಲಿಂದನೇ ನಾವು ಪೋಷಕರಾಗಿ ತಿಳ್ಕೊಳ್ತಾ ಬಂದರೆ
ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಸ್ಮೂತ್ ಟ್ರಾನ್ಸಿಷನ್. ಇದ್ರ ಜೊತೆಗೆ ನಾವು ಪ್ರೆಸೆಂಟ್ ಸೆಕ್ಟರ್ನಲ್ಲಿ ಹೇಳಬೇಕು ಅಂದರೆ ಹೆಲ್ತ್ ಸೆಕ್ಟರ್ನಲ್ಲಿ ಈಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನಾನು ಹೇಳಬೇಕಾಗಿರೋದು ಫ್ಯೂ ಪಾಯಿಂಟ್ಸ್ ಅಷ್ಟೇ. ಅಲೈಡ್ ಹೆಲ್ತ್ ಸೈನ್ಸಸ್ ಅದರಲ್ಲಿ ಸಾಕಷ್ಟು ಆಪರ್ಚುನಿಟಿ ಇದೆ. ಯಾಕಂದರೆ ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದಲ್ಲ, ಸೊ ಹೊರದೇಶದಲ್ಲೂ ನಿಮಗೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್, ಜೊತೆಗೆ ನಮ್ಮ ದೇಶದಲ್ಲೂ ಕೂಡ ಫಿಸಿಯೋಥೆರಪಿ ಇರ್ಬೋದು ಅಥವಾ ಟೆಕ್ನಿಷಿಯನ್ ಜಾಬ್ಸ್, ಇದರಲ್ಲೂ ಕೂಡ ಸಾಕಷ್ಟು ಲ್ಯಾಬ್ ಟೆಕ್ನಿಷಿಯನ್ಸು ಈ ರೀತಿ ಒಳ್ಳೊಳ್ಳೆ ಆಪರ್ಚುನಿಟಿ ಇದೆ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟರ್ಸ್ನಲ್ಲಿ, ಇಂಜಿನಿಯರಿಂಗ್ನಲ್ಲೂ ಕೂಡ ಟ್ರೆಂಡ್ಸ್ ಬದಲಾಗ್ತದೆ. ಎಲ್ರಿಗೂ ಗೊತ್ತಿದೆ ಈಗಿರುವಂತಹ ಟ್ರೆಂಡ್ನಲ್ಲಿ AI, ರೊಬಾಟಿಕ್ಸು, ಕ್ವಾಂಟಮ್ ಸೈನ್ಸ್, ಏರೋ ಸೈನ್ಸ್ ಇರ್ಬೋದು. ಆಮೇಲೆ ಸಂಸ್ಥೆ ಸೆಲೆಕ್ಟ್ ಮಾಡುವಾಗ ಅಲ್ಲಿರುವಂತಹ ಪ್ಯಾಕೇಜ್ ಯಾವ ರೀತಿ ಇದೆ, ಕ್ಯಾಂಪಸ್ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲದನ್ನ ನೀವು ಸ್ಟೂಡೆಂಟ್ಸು, ಪೋಷಕರು ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಾವೆಲ್ಲರೂ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ವಿ, ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಿಗ್ರಿ ಆಗಿರೋರು ಯಾರು ಸಿಟೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತೆ ಹಳ್ಳಿಗಳ ಕಡೆ ಬಂದರು. ಹೌದ್ರಾ? ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿರುವಂತಹ ಪೊಟೆನ್ಷಿಯಲ್ನ ಅದರಲ್ಲಿ ಹೊಸ ಹೊಸ ತಾಂತ್ರಿಕತೆ ಅದನ್ನು ಕೂಡ ತಗೊಂಡು ಬಂದಿದ್ದಾರೆ. ಸೊ ಐ ಥಿಂಕ್ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಕೂಡ ಇದೆ. ಸೊ ನೀವು ಕೂಡ ಕೇವಲ ಸಿಟಿನಲ್ಲಿ ಇರಬೇಕು ಅಂತಲ್ಲ, ಸರ್ಕಾರದಿಂದನೂ ಕೂಡ STPI ಸೆಂಟರ್ ಅಂತ ಕೇಂದ್ರ ಸರ್ಕಾರದಿಂದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಅಂತ ಅಲ್ಲದಲ್ಲಿ ಟೈರ್ 2, ಟೈರ್ 3 ಸಿಟೀಸ್ನಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಬಿಯಾಂಡ್ ಬೆಂಗಳೂರು ಮತ್ತು KDM ಸಂಸ್ಥೆಗಳು ಕೂಡ ಟೈರ್ 2, ಟೈರ್ 3 ಸಿಟೀಸ್ನಲ್ಲಿರುವಂತಹ ಆಪರ್ಚುನಿಟೀಸ್. ಯಾಕಂದರೆ ಎಷ್ಟೊಂದು ಡಿಗ್ರಿ ಹೋಲ್ಡರ್ಸ್ ಇಲ್ಲಿಂದ ಪಾಸ್ ಔಟ್ ಆಗ್ತಾ ಇದ್ದಾರೆ. ಜೊತೆಗೆ ಸಿಟೀಸ್ನಲ್ಲಿರುವಂತಹ ಒಂದು ಪ್ರೆಷರು, ಇನ್ಫ್ರಾಸ್ಟ್ರಕ್ಚರ್ ಪ್ರೆಷರ್ ಇರ್ಬೋದು, ಬೇರೆ ಬೇರೆ ಕೊರತೆಗಳಿಂದ ಟೈರ್ 2, ಟೈರ್ 3 ಸಿಟೀಸ್ನಲ್ಲಿ ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ. ಸೊ ನೀವು ಕೂಡ ಅದನ್ನು ಜಾಬ್ ಕ್ರಿಯೇಟರ್ಸ್ ಆಗಿ ಅಂತ ನಾನು ಹೇಳಿ ಬಯಸ್ತೀನಿ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಎಕ್ಸ್ಪೋ, ಜ್ಞಾನ ಸಂಗಮ ಅಂತ ಮಾಡಿದ್ದಾರೆ. ಡೆಫಿನೆಟ್ಲಿ ಎಜುಕೇಷನ್ ಈಸ್ ಅನ್ ಅಮಾಲ್ಗಮೇಷನ್ ಆ್ಯಂಡ್ ಇಟ್ ಈಸ್ ದ ಮೀಟಿಂಗ್ ಪಾಯಿಂಟ್ ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ. ನ್ಯೂಸ್ ಫಸ್ಟ್ ಅವರು ಕೂಡ ಒಂದು ಒಳ್ಳೆ ಕಾರ್ಯಕ್ರಮ, ಸುಮಾರು 4 ವರ್ಷ ಅಂತ ತಿಳ್ಕೊಂಡಿದ್ದೆ ನಾನು, 5ನೇ ವರ್ಷದ. ಸೊ 5ನೇ ವರ್ಷ ಬೆಂಗಳೂರಲ್ಲಿ ಮೇನ್ಲಿ ಅವರು ಸಾಕಷ್ಟು ಎಜುಕೇಷನ್ ಎಕ್ಸ್ಪೋಸ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಐ ಟು ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇಟ್ಸ್ ಅ ಪ್ರಿವಿಲೇಜ್. ನಮ್ಮ ದಾವಣಗೆರೆಯಲ್ಲಿ ನೀವು ಬಂದು ನಮ್ಮ ಮಕ್ಕಳಿಗೆ ಈ ರೀತಿಯ ಒಂದು ಆಪರ್ಚುನಿಟೀಸ್ ಬಗ್ಗೆ ಅವರಿಗೆ ಜ್ಞಾನೋದಯ ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ಐ ವುಡ್ ಲೈಕ್ ಟು ಎಂಡ್ ವಿತ್ 2 quotes. ಫಸ್ಟ್ ಆಫ್ ಆಲ್, ವಿ ಆಲ್ ನೋ ಎಜುಕೇಷನ್ ಇಸ್ ಅ ವೆಪನ್. ಕ್ಯಾನ್ ಯು ರಿಪೀಟ್ ಚಿಲ್ಡ್ರನ್? Education is the weapon with which we can change the world. ಹೌದಾ? ಸೊ ಆ ವೆಪನ್, ಆ ಒಂದು ಸ್ಟ್ರಾಂಗ್ ವೆಪನ್ ನೀವು ನಿಮ್ಮಲ್ಲಿ ಕ್ರಿಯೇಟ್ ಮಾಡಿಕೊಡ್ವಿ. ಆ್ಯಂಡ್ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳಿದರು. ಹೌದಾ? ನೀವು ಜಗತ್ತಿನಲ್ಲಿ ಬಯಸುವಂತಹ ಬದಲಾವಣೆ ನಿಮ್ಮಿಂದ ಶುರು ಆಗಬೇಕು ಅಂತ ಹೇಳ್ತೀನಿ. ಅದರ ಜೊತೆಗೆ ನಾನು ಹೇಳೋದೇನು ಅಂದರೆ, lead the change you wish to see in the world. I wish you all the best. Be the change makers. ನಮ್ಮ ಮುಂದಿನ ಭವಿಷ್ಯವನ್ನು ನೀವು ಕಟ್ಟಿ, ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು.